ಓಕೆ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಸನ ಮತ್ತು ಚಿಕ್ಕಮಗಳೂರಿನಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ ಅಂತಕ್ಕಂಥ ಅಪ್ಡೇಟ್ಸ್ ಬೆಳ್ಳಂ ಬೆಳಿಗ್ಗೆ. ರಾಜ್ಯದ ವಿವಿಧೆಡೆ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಬೆಳಿಗ್ಗೆನೆ ಭ್ರಷ್ಟರ ಮನೆಗಳ ಮೇಲೆ ಬೆಳಿಗ್ಗೆನೆ ರೇಡ್ ಆಗಿದೆ ಹಲವಾರು ಕಡೆಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಹಾಸನ ಮತ್ತು ಚಿಕ್ಕಮಗಳೂರು. ಹಾಸನದಲ್ಲಿ ಆದಾಯ ಮೀರಿ ಆಸ್ತಿಯನ್ನು ಹೊಂದಿರತಕ್ಕಂಥ ಆರೋಪದ ಮೇಲೆ ಆಹಾರ ನಿರೀಕ್ಷಕರ ಮನೆಯ ಮೇಲೆ ರೇಡ್ ಆಗಿದೆ, ಜಗನ್ನಾಥ್ ಅಂತಂದ್ಬಿಟ್ಟು. ಹಾಗೆಯೇ PWD ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿವಾಸದ ಮೇಲೆ ಕೂಡ ಲೋಕಾಯುಕ್ತ ದಾಳಿಯಾಗಿದೆ. PWD ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷ ಅವರ ಮನೆ ಮೇಲೆ ರೇಡ್ ಆಗಿದೆ. ಇವೆಲ್ಲವೂ ಕೂಡ ಲೋಕಾಯುಕ್ತ ದಾಳಿಯಲ್ಲಿ ಸಹಜ, ಯಾಕೆಂದರೆ ಅವರಿಗೆ ಕಂಪ್ಲೇಂಟ್ಸ್ ಬಂದಿರುತ್ತೆ. ಆ ಕಂಪ್ಲೇಂಟ್ಸ್ ಮುಖಾಂತರ ಅವರು ಒಂದಷ್ಟು ಹೋಮ್ವರ್ಕ್ ಮಾಡಿರ್ತಾರೆ. ನೋಡಿ ಬಂಗ್ಲೆ, ನೋಡಿ ಅವ್ರು ಕಟ್ಟಿರೋ ಬಂಗ್ಲೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಟ್ಟಿರೋ ಬಂಗ್ಲೆ ನೋಡಿ ಹೇಗಿದೆ ಅಂತ, ಇದೆಲ್ಲವನ್ನು ಹೋಮ್ವರ್ಕ್ ಮಾಡ್ತಾರೆ ಅವರು. ಇವರ ಸಂಬಳ ಎಷ್ಟಿದೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ದುಡ್ಡು ಬಂದಿರ್ಬೋದು, ಆ ದುಡ್ಡಲ್ಲಿ ಎಷ್ಟು ಆಸ್ತಿ ಖರೀದಿ ಮಾಡಿರಬಹುದು, ಈ ಎಲ್ಲ ಹೋಮ್ವರ್ಕ್ ಮಾಡಿ ಹೌದಪ್ಪ ಇವರು ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ ಅಂತ ಅನ್ಸಿದ್ರೆ ಖಂಡಿತವಾಗಿ ರೇಡ್ ಮಾಡ್ತಾರೆ. ಜೊತೆಗೆ ದೂರು ಬಂದಿರುತ್ತೆ, ಯಾರೋ ಲಂಚ ಕೇಳಿರ್ತಾರೆ, ಆ ಲಂಚ ಕೇಳಿದ್ದಂತಹ ವ್ಯಕ್ತಿಯ ವಿರುದ್ಧ ದೂರು ಕೊಟ್ಟಿರ್ತಾರೆ. ಲಂಚ ಕೊಡಬೇಕಾದಾಗಲೇ ಕೆಲವು ಸತಿ ರೆಡ್ ಹ್ಯಾಂಡಾಗಿ ರೇಡ್ ಆಗುತ್ತೆ. ಇವೆಲ್ಲವೂ ಕೂಡ ಲೋಕಾಯುಕ್ತ ದಾಳಿಯಲ್ಲಿ ಸಹಜ. ಬಟ್ ಅವರು ರೇಡ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ ರೇಡನ್ನು. ಎಲ್ಲವನ್ನು ಕನ್ಸಾಲಿಡೇಟ್ ಮಾಡಿ ಕೊನೆಗೆ ಇವರ ಆದಾಯ ಎಷ್ಟು ಎಲ್ಲ ನೋಡ್ತಾರೆ. ಚರಾಸ್ತಿ, ಸ್ಥಿರಾಸ್ತಿ ಇವೆಲ್ಲವನ್ನು ಕೂಡ ನೋಡಿ ಇವರ ಆದಾಯ ಸರಿ ಇದೆಯಾ ಇಲ್ವಾ ಎಲ್ಲವನ್ನು ನೋಡಿ ಆಮೇಲೆ ಮುಂದಿನ ಕ್ರಮವನ್ನು ತಗೊಳ್ತಾರೆ. ವಾಣಿಜ್ಯ ಇಲಾಖೆ ನಿರೀಕ್ಷಕರ ಮನೆ ಮೇಲೆ ರೇಡ್ ಆಗಿದೆ. ಇನ್ನು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಮೇಲೆ ಚಿಕ್ಕಮಗಳೂರಿನಲ್ಲಿ ಕೂಡ ರೇಡ್ ಆಗಿದೆ. ವಾಣಿಜ್ಯ ಇಲಾಖೆ ಅಧಿಕಾರಿ ನೇತ್ರಾವತಿ ಮನೆಯ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ತರೀಕೆರೆ ವಾಣಿಜ್ಯ ಇಲಾಖೆ ಅಧಿಕಾರಿಯಾಗಿದ್ದಾರೆ ನೇತ್ರಾವತಿ, ಅವರ ಮನೆ ಮೇಲೆ ರೇಡ್ ಆಗಿದೆ. ಕಡೂರು ಪಟ್ಟಣದಲ್ಲಿ ನೇತ್ರಾವತಿ ಅವರ ಮನೆ ಇದೆ, ನಿವಾಸ, ಅಲ್ಲಿಗೆ ರೇಡ್ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಬಂದಿರುತ್ತೆ. 13 ವರ್ಷದಿಂದ ಅಧಿಕ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪ. ಲೋಕಾಯುಕ್ತ ರೇಡ್ ಆಗೋದು ಇದೇನೆ. ಲೋಕಾಯುಕ್ತ ರೇಡೆಲ್ಲ ಭ್ರಷ್ಟರ ನಿವಾಸಗಳ ಮೇಲೆ ರೇಡ್ ಆಗ್ತಕ್ಕಂಥದ್ದು ಸಾಮಾನ್ಯ. ಒಂದು ದೂರು ಬಂದಿರುತ್ತೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಜೊತೆಗೆ ಇವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರ್ತಾರೆ. ಎಲ್ಲ ಆಧಾರದ ಮೇಲೆ ರೇಡ್ ಆಗಿದೆ. ಪ್ರಮುಖವಾಗಿ ಹಾಸನ ಮತ್ತು ಚಿಕ್ಕಮಗಳೂರು ಈ ಭಾಗದಲ್ಲಿ ಈ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸಾಮಾನ್ಯ ಲೋಕಾಯುಕ್ತ ರೇಡ್ಗಳು ಯಾವಾಗಲೂ ಅರ್ಲಿ ಮಾರ್ನಿಂಗ್, ಇನ್ನೂ ಅವ್ರು ಎದ್ದಿರಬಾರ್ದು, ಎಲ್ಲ ಮನೆಯಲ್ಲೇ ಇರಬೇಕು ಅಂಥ ಟೈಮ್ನಲ್ಲೇ ಹೋಗಿ ರೇಡ್ ಮಾಡ್ತಾರೆ. ಈಗಲೂ ಕೂಡ ಅದೇ ರೀತಿ ರೇಡ್ ಆಗಿದೆ. ರಾಜ್ಯದ ವಿವಿಧೆಡೆ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿರತಕ್ಕಂಥ ಆರೋಪ ಇವರುಗಳ ಮೇಲೆ ಇದೆ.